ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲೇಜಿಂದ ಬಂದ ತಕ್ಷಣ ನನಗೆ ಫಸ್ಟ್ ಬೇಕನ್ಸದೆ ಊಟ ಅನ್ಸುತ್ತೆ. ಯಾಕಂದ್ರೆ ಟಯರ್ಡ್ ಆಗಿ ಬಂದಿರ್ತೀವಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಹರಿ ಬಿರಿಲಿ ಸ್ವಲ್ಪ ತಿನ್ಕೊಂಡು ಹೋಗಿರ್ತೀನಿ. ಮತ್ತೆ ಯೂಶಲಿ ನಾನು ಲಂಚ್ ತಗೊಂಡು ಹೋಗೋದು ತುಂಬಾನೇ ಕಡಿಮೆ. ಹಾಗಾಗಿ ಕಾಲೇಜಿಂದ ಬಂದ ತಕ್ಷಣ ನನಗೆ ಫಸ್ಟ್ ಬೇಕನ್ಸೋದು ಊಟದ ಬಗ್ಗೆನೇ ಯಾಕೆ ಮಾತಾಡ್ತಿದ್ದೀನಿ ಅಂತ ಅಂದ್ರೆ, ಯಾವಾಗ್ಲೂ ಊಟಕ್ಕೆ ಸೈಡ್ ಡಿಶ್ ಅಂತ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ಏನಾದ್ರೂ ಒಂದಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಒಂದ್ಸಲ ಏನೂ ಇಲ್ದಲ್ಲ ಇದ್ದಾಗ ಬೇಜಾರಾಗುತ್ತೆ. ಲಾಸ್ಟಿಗೆ ನಮಗೆ ನೆನಪಾಗುತ್ತೆ ಪಿಕ್ಕಲ್ ಅಂತ. ಇವತ್ತು ಕೂಡ ನನ್ನ ಊಟಕ್ಕೆ ಏನು ಸೈಡ್ ಡಿಶ್ ಇರಲಿಲ್ಲ, ಹಾಗಾಗಿ ಪಿಕ್ಕಲ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಯ್ತು. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೇನು ಇವತ್ತು ಸ್ಪೆಷಲ್ ಊಟ ಮಾಡ್ತಾ ಇಲ್ಲ, ಬಟ್ ನಾರ್ಮಲ್ ಆಗಿರೋ ಊಟನೇ ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದೊಂದು ಗುಕ್ಕಿಗೂ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿದೆ ಅಲ್ವಾ ಊಟ, ಇದೊಂದೇ ಸಾಕು ಅಂತ ಅನ್ಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಈ ಪಿಕ್ಕಲ್ ಬಂದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪಿಕ್ಕಲ್ ಬೈಟ್ಸ್ ಅಂತ ಹೇಳಿ ಪೇಜ್ ಇದೆ, ಅದರಲ್ಲಿ ನಾನು ತರಿಸ್ಕೊಂಡಿದ್ದೆ ಪಿಕ್ಕಲ್ನ. ಯೂಶಲಿ ನಮ್ಮ ಮನೇಲಿ ಅದನ್ನೇ ಯೂಸ್ ಮಾಡೋದು. ಇಲ್ಲಿ ನಮಗೆ ವೆರೈಟೀಸ್ ಆಫ್ ಪಿಕ್ಕಲ್ ಸಿಗುತ್ತೆ. ಮಿಕ್ಸ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಮಾವಿನಕಾಯಿ, ನಿಂಬೆಹಣ್ಣು ಅಥವಾ ಚಟ್ನಿ ಪುಡಿ. ನಾನು ತರಿಸಿರೋದು ಒಂದು ಗ್ರೌಂಡ್ ನಟ್ದು ಚಟ್ನಿ ಪುಡಿ, ಮತ್ತೆ ಇನ್ನೊಂದು ಕರ್ಬೇವಿನ ಸೊಪ್ಪಿಂದು ಚಟ್ನಿ ಪುಡಿ. ನಮ್ಗೆ ಯಾವ್ಯಾವ ತರ ಬೇಕೋ ಅದೆಲ್ಲ ಸಿಗುತ್ತೆ, ಹುಚ್ಚಲ್ ಸಮೇತ ಸಿಗುತ್ತೆ. ಎಲ್ಲ ವೆರೈಟೀಸ್ ಆಫ್ ಪ್ರಾಡಕ್ಟ್, ಮತ್ತೆ ಹೋಮ್ ಮೇಡ್, ಮತ್ತೆ ತುಂಬಾ ಹೈಜಿನ್ ಆಗಿರುತ್ತೆ. ನೀವು ಏನಾದ್ರೂ ಉಪ್ಪಿನಕಾಯಿ ಲವರ್ಸ್ ಆಗಿದ್ರೆ ಒಮ್ಮೆ ಪಿಕಲ್ ಬೈಟ್ಸ್ ನ ಉಪ್ಪಿನಕಾಯಿನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ನಾನು ತರಿಸಿ ಇಷ್ಟ ಆದ್ಮೇಲೆ ಮಕ್ಕಳಿಗೆ ದೋಸೆಗೂ ಸಮೇತ ಚಟ್ನಿ ಪುಡಿನ ಕೊಟ್ಟಿದ್ದೆ, ಅವರು ಇಷ್ಟಪಟ್ಟರು. ಸೊ ಹಾಗಾಗಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಕಾಂಟ್ಯಾಕ್ಟ್ ನಂಬರ್ ಸಮೇತ ಡಿಸ್ಪ್ಲೇ ಮಾಡಿರ್ತೀನಿ. DM ಮಾಡ್ತಾ ಇದ್ರಿ ಏನಂತ ಅಂದ್ರೆ, ಬರೀ ದೊಡ್ಡವ್ರಿಗೆ ಆಯ್ತಲ್ಲ ಮೇಡಮ್, ಚಿಕ್ಕವ್ರಿಗೆ ಏನು ಇಲ್ವಾ ಅಂತ. ಸೊ ಹಾಗಾಗಿ ಇವಾಗ 0 ಸೈಜ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಚಿಕ್ಕ ಮಕ್ಕಳಿಗೆ ಪ್ರಾಡಕ್ಟ್ಸ್ ಅಂತ ಜಾವ್ಯ ಅಲಂಕಾರ ಪೇಜ್ ಅಲ್ಲಿ ಈಗ ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದೀವಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.